ಮಕ್ಕಳು ಕೇಕ್ ಬೇಕು ಎಂದು ಕೇಳಿದರೆ ಈ ರೀತಿ ಸಿಂಪಲ್ ಆಗಿ ಮೊಟ್ಟೆ ಇಲ್ಲದೆ ಓವನ್ ಇಲ್ಲದೆ ಪ್ಯಾನ್ನಲ್ಲಿ ಮಲಾಯಿ ಮಿಲ್ಕ್ ಕೇಕ್ ರೆಸಿಪಿನ ಮಾಡಿ ನೋಡಿ. ತುಂಬಾ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲೇ ಇರುವ ಸಾಮಗ್ರಿನ ಬಳಸ್ಕೊಂಡು. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಇಲ್ಲಿ ಮೊದಲಿಗೆ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕೊತಿದ್ದೀನಿ, ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರು ಹಾಕೊತಿದ್ದೀನಿ. ಇಲ್ಲಿ ಗಟ್ಟಿ ಮೊಸರು ಯೂಸ್ ಮಾಡಬೇಕು, ತಿಳಿಯಾಗಿರುವಂತಹ ಮೊಸರು ಯೂಸ್ ಮಾಡಬಾರ್ದು. ಮತ್ತು ಇದೇ ಕಪ್ಪಿಲಿ ನಾನು ಮುಂದೆ ಎಲ್ಲ ಸಾಮಗ್ರಿನ ತೊಗೊತೀನಿ. ಹೀಗಾಗಿ ಯಾವುದಾದ್ರೂ ಒಂದು ಕಪ್ನ ಸೆಟ್ ಮಾಡ್ಕೊಳ್ಳಿ, ಎಲ್ಲ ಸಾಮಗ್ರಿ ಒಂದೇ ಕಪ್ಪಿಲಿ ತೊಗೋಬೇಕಾಗುತ್ತೆ. ಇವಾಗ ಸಕ್ಕರೆ ಹಾಗೂ ಮೊಸರು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಸಕ್ಕರೆ ಕರಗಿದ ಮೇಲೆ ಇದಕ್ಕೆ ಅದೇ ಕಪ್ಪಿಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಹಾಲು ಹಾಕ್ತಿದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ನಾನಿಲ್ಲಿ ಅಡುಗೆ ಎಣ್ಣೆ ಹಾಕ್ತಿದ್ದೀನಿ. ಜಾಸ್ತಿ ಫ್ಲೇವರ್ಫುಲ್ ಇರಬಾರ್ದು, ಫ್ಲೇವರ್ ಇಲ್ಲದಂತಹ ಆಯಿಲೇ ಹಾಕೋಬೇಕು. ಅಂದರೆ 1/4 ಕಪ್ ಆಗುವಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿನಿ. ಈ ಹಾಲು ಮತ್ತು ಎಣ್ಣೆನ ಹಾಕಿ ನೀಟಾಗಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಅಷ್ಟೇ. ಓಕೆ ನೋಡಿ, ಎಲ್ಲನೂ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದೇ ಕಪ್ಪಿಲಿ ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕೊತಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕೋಬೇಕಾಗುತ್ತೆ. ಈ ರೀತಿ ಮೈದಾ ಹಿಟ್ಟು ಸೋಸ್ಕೊಂಡೇ ತಗೋಬೇಕು. ನಂತರ ಇದಕ್ಕೆ 1/4 ಕಪ್ ಆಗುವಷ್ಟು ಬಾಂಬೆ ರವಾನ ಹಾಕ್ತಿದ್ದೀನಿ, ಅಂದರೆ 1/4 ಕಪ್ ಆಗುವಷ್ಟು ಬಾಂಬೆ ರವಾನ ಹಾಕ್ಕೊಂಡೀನಿ. ಮತ್ತು ಇದನ್ನು ಈ ರೀತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಓಕೆ ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು, ಇವಾಗ ನಮ್ಮ ಕೇಕ್ ಬೆಟರ್ ರೆಡಿಯಾಗಿದೆ. ನೀವು ನೋಡ್ತಿರ್ಬೋದು, ಇಷ್ಟು ಇರಬೇಕಿದು. ಇದರಲ್ಲಿ ಎಲ್ಲ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕೋಬೇಕು. ಯಾವುದಾದ್ರೂ ಒಂದು ಕಪ್ ಸೆಟ್ ಮಾಡ್ಕೊಳ್ಳಿ, ಒಂದೇ ಕಪ್ಪಿಲಿ ಎಲ್ಲ ಸಾಮಗ್ರಿನ ತೊಗೊಳ್ಳಿ. ನೀವಿಲ್ಲಿ ಪರ್ಫೆಕ್ಟಾಗಿ ಬರುತ್ತೆ ಈ ಕೇಕ್. ಕೊನೆಗೆ ಒಂದು 2-3 ಹನಿ ಆಗುವಷ್ಟು ನಾನಿಲ್ಲಿ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನಿ. ಇವಾಗ ಈ ರೀತಿ ಪ್ಯಾನ್ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಇದಕ್ಕೆ 1 ಚಮಚ ತುಪ್ಪನ ಹಾಕ್ತಿದ್ದೀನಿ. ಈ ತುಪ್ಪನ ನೀಟಾಗಿ ಎಲ್ಲ ಕಡೆಗೆ ಈ ರೀತಿ ಹಚ್ಚಬೇಕಾಗುತ್ತೆ, ಅಂದರೆ ಸವರಬೇಕಾಗುತ್ತೆ. ಓಕೆ, ಇವಾಗ ಈ ಬೆಟರ್ನ ಹಾಕ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಕೇಕ. ಎಲ್ಲ ಸಾಮಗ್ರಿ ಮಿಸ್ ಮಾಡದೆ ಹಾಗೆ ಅಳತೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಓಕೆ ನೋಡಿ, ಇವಾಗ ನೀಟಾಗಿ ಹಾಕ್ಕೊಂಡಾಗಿದೆ. ಒಂದು ಸ್ವಲ್ಪ ಟ್ಯಾಪ್ ಮಾಡ್ತಿದ್ದೀನಿ. ಇವಾಗ ಇಲ್ಲಿ ಹಳೆಯ ಹಂಚು ಇಟ್ಕೊಂಡು ನಾನು ಚಪಾತಿ ಮಾಡುವಂಥ ಹಂಚ. ಇವಾಗ ಇದಕ್ಕೆ ಮೊದಲಿಗೆ ಬಿಸಿ ಮಾಡ್ತಿದ್ದೀನಿ, ಜಸ್ಟ್ ಒಂದು 2 ನಿಮಿಷ. 2 ನಿಮಿಷ ಬಿಸಿ ಆಗಿದೆ. ಇವಾಗ ಬಿಸಿ ಆದಮೇಲೆ ಈ ಪ್ಯಾನ್ನ ಇಡ್ತಿದ್ದೀನಿ. ಇವಾಗ ಸ್ಲೋಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ, ಅಂದರೆ ಮೀಡಿಯಮ್ ಗ್ಯಾಸ್ನಲ್ಲಿ ಇದಕ್ಕೆ ಒಂದು 15 ನಿಮಿಷ ಬೇಯಿಸ್ಕೊಂಡು ತೊಗೋಬೇಕು. ಓಕೆ, ಸ್ಲೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ದ ಒಂದು 16-17 ನಿಮಿಷ ಆಗಿದೆ. ಇವಾಗ ಚೆಕ್ ಮಾಡಿ ನೋಡ್ತಿದ್ದೀನಿ, ಕರೆಕ್ಟಾಗಿ ಬೆಂದಿದೆ. ಇದು ಬೆಂದಿಲ್ಲ ಅಂದರೆ ಮತ್ತೆ ಒಂದು 2-3 ನಿಮಿಷ ಹಾಗೆಯೇ ಮುಚ್ಚಿ ಇಡ್ಬೋದು. ಈ ರೀತಿ ಚಾಕುಲಿಂದ ನೀವು ಟೆಸ್ಟ್ ಮಾಡಿ ನೋಡ್ಬೋದು. ಬೆಂದಿಲ್ಲ ಅಂದರೆ ಮತ್ತೆ ಒಂದು 2-3 ನಿಮಿಷ ಹಾಗೆಯೇ ಬಿಡ್ಬೋದು ಮೀಡಿಯಮ್ ಗ್ಯಾಸ್ನಲ್ಲಿ. ವಾವ್ ನೋಡಿ, ಎಷ್ಟು ಮಸ್ತಾಗಿ ಬೆಂದಿದೆ. ಇದು ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಹಾಗೆ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಅಂಥೇಳಿ. ಪರ್ಫೆಕ್ಟಾಗಿ ಬೆಂದಿದೆ. ಈ ಕಲರ್ ನೋಡಿದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ಇವಾಗ ಈ ರೀತಿ ಕಲರ್ ಬರಬೇಕು ಕೆಳಗಡೆ, ಅಂದರೆ ಇದು ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಕಡಾಯಿನಲ್ಲಿ 1.5 ಕಪ್ ಆಗುವಷ್ಟು ನಾನಿಲ್ಲಿ ಹಾಲು ಹಾಕ್ತಿದ್ದೀನಿ. ಹಾಗೆ ಒಂದು ಅರ್ಧ ಚಮಚ ನಾನಿಲ್ಲಿ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ನೀವೇನು ಮಾಡಿ, ಒಂದು 2-3 ಚಮಚ ಹಾಲಿನ ಪುಡಿ ಕೂಡ ಇದೇ ರೀತಿ ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು. ಅಥವಾ ಹಾಲಿನ ಪುಡಿ ಕೂಡ ಇಲ್ಲ ಅಂದರೆ ನೀವೇನು ಮಾಡಿ, ಕಂಡೆನ್ಸ್ ಮಿಲ್ಕ್ ಬರುತ್ತೆ ಅಲ್ವಾ, ಅದನ್ನು ಒಂದು 2-3 ಚಮಚ ಹಾಕೋಬೋದು. ಇವಾಗ ಇದನ್ನು ಕುದಿ ಬರೋ ತನಕ ಹಾಗೆಯೇ ಮಿಕ್ಸ್ ಮಾಡ್ಕೊತ ಇದನ್ನು ಕುದಿಸ್ಕೊಂಡು ತೊಗೋಬೇಕು. ಇಲ್ಲಿ ನೀವು ಕಸ್ಟರ್ಡ್ ಪೌಡರ್ ಜಾಸ್ತಿ ಹಾಕೋಬಾರ್ದು, ಹಾಲು ಗಟ್ಟಿ ಆಗುತ್ತೆ. ಹೀಗಾಗಿ ಒಂದು ಅರ್ಧ ಚಮಚ ಸಾಕಾಗುತ್ತೆ. ನೀವು ಇಲ್ಲಿ ಅಂದರೆ ಅರ್ಧ ಚಮಚ ಮಾತ್ರ ಹಾಕೋಬೇಕು ನೀವಿಲ್ಲಿ ಕಸ್ಟರ್ಡ್ ಪೌಡರ. ಓಕೆ, ಇವಾಗ ಹಾಲ ಫುಲ್ ಕುದಿ ಬಂದಿದೆ, ಹಸಿ ವಾಸನೆ ಹೋಗಿದೆ. ಈ ಟೈಮ್ನಲ್ಲಿ ಇದಕ್ಕೆ ಏಲಕ್ಕಿ ಪೌಡರ್ ಹಾಕ್ತಿದ್ದೀನಿ. ಹಾಗೆ ಒಂದು 3-4 ಚಮಚ ಸಕ್ಕರೆ ಹಾಕ್ತಿದ್ದೀನಿ. ನೀವಿಲ್ಲಿ ಕಸ್ಟರ್ಡ್ ಪೌಡರ್ ಬದಲಾಗಿ ಕಂಡೆನ್ಸ್ ಮಿಲ್ಕ್ ಹಾಕಿದರೆ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಸಕ್ಕರೆ ನಾನಿಲ್ಲಿ ಮೆಲ್ಟ್ ಮಾಡ್ಕೊಂಡು ತೊಗೊತಿದ್ದೀನಿ, ಅಂದರೆ ಕರಗಿಸ್ಕೊಂಡು ತೊಗೊತಿದ್ದೀನಿ. ಓಕೆ, ಇವಾಗ ಇದು ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡ್ತಿದ್ದೀನಿ. ಇವಾಗ ಈ ಬಿಸಿ ಹಾಲನ್ನ ನಾನು ಕೇಕಿನ ಮೇಲೆ ಹಾಕ್ತಿದ್ದೀನಿ. ಈ ಹಾಲು ಹಾಕೋದ್ರಿಂದ ಕೇಕ್ ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ, ಹಾಗೆ ರುಚಿ ಕೂಡ ಹೆಚ್ಚಾಗುತ್ತೆ. ಓಕೆ, ಇವಾಗ ಈ ಹಾಲು ಹಾಕಿದ ಮೇಲೆ ನೀಟಾಗಿ ಎಲ್ಲನೂ ಕೇಕ ಹೇರ್ಕೋಬೇಕು. ಆ ರೀತಿ ಹಾಲನ್ನ ಹಾಕೋಬೇಕು ನೀವಿಲ್ಲಿ. ಇವಾಗ ಇದಕ್ಕೆ ಒಂದು 5-10 ನಿಮಿಷ ನಾನು ಹಾಗೆಯೇ ಬಿಡ್ತಿದ್ದೀನಿ ರೆಸ್ಟ್ ಮಾಡೋದಕ್ಕೆ. ಫ್ರೀಜ್ನಲ್ಲಿ ಎತ್ತಿಡ್ಬೋದು ನೀವು ಬೇಕಿದ್ದರೆ.
ಓಕೆ ನೋಡಿ, ಒಂದು 5-10 ನಿಮಿಷ ಬಿಟ್ಟಿದ್ದ ಹಾಲೆಲ್ಲ ಹೀರ್ಕೊಂಡಿದೆ. ಇವಾಗ ಕೊನೆಗೆ ಇದಕ್ಕೆ ಒಂದು ಸ್ವಲ್ಪನೇ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ. ಬೇಕಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು. ಡ್ರೈ ಫ್ರೂಟ್ಸ್ ಹಾಕಿ ಒಂದು 10-15 ನಿಮಿಷ ಇದನ್ನು ಫ್ರಿಜ್ನಲ್ಲಿ ಎತ್ತಿಟ್ಟು ಕಟ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಮನೆಯಲ್ಲೇ ಮಾಡಿರುವಂತಹ ಕೇಕ್ ರೆಸಿಪಿ ಅಂತ ಅನಿಸೋದೇ ಇಲ್ಲ. ಹಾಗೆ ಮೊಟ್ಟೆ ಹಾಕೋದಿಲ್ಲ ಮತ್ತು ಓವನ್ ಬೇಕಾಗಿಲ್ಲ, ಸಿಂಪಲಾಗಿ ಮಾಡ್ಕೋಬೋದು. ಓಕೆ, ಈ ಸಿಂಪಲ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.